ಈಗ ನೋಡ್ಕೊಳ್ಳಿ ಕ್ವಶನ್ನು. ಎ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಆಫ್ ಟಾಸಿಂಗ್ ಎ ಡೈ ಟ್ವೈಸ್ ಪರ್ಫಾರ್ಮ್. Random variable x on this sample space is defined to be sum of the two numbers turning up on the task. Find the discrete probability distribution for the random variable x and compute the corresponding mean and standard deviation. ಇಲ್ಲೇನು ಮಾಡ್ತಾ ಇದ್ದಾರೆ ಅಂದರೆ, ಇಲ್ಲಿ ಕ್ವಶನ್ ಏನಿದೆ ಅಂದರೆ, ನೀವೇನು ಫೈಂಡ್ ಮಾಡಬೇಕು, ಫಸ್ಟು ಪ್ರಾಬಿಲಿಟಿ ಡಿಸ್ಟ್ರಿಬ್ಯೂಷನ್ ಫೈಂಡ್ ಮಾಡಬೇಕು ಫಾರ್ ರ್ಯಾಂಡಮ್ ವೇರಿಯಬಲ್ ಎಕ್ಸ್. ಅರ್ಥ ಆಗ್ತಿದೆಯಲ್ವಾ? ಆಮೇಲೆ ಮೀನ್ ಮತ್ತು ಸ್ಟ್ಯಾಂಡರ್ಡ್ ಡಿವಿಯೇಷನ್ನ ಫೈಂಡ್ ಮಾಡಿ, ಅಂದರೆ ಮೀನು ವೇರಿಯನ್ಸ್ ಫೈಂಡ್ ಮಾಡಿ ಆಮೇಲೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ನ ಫೈಂಡ್ ಮಾಡಬೇಕು. ಇಲ್ಲಿ ಪ್ರಾಬಿಲಿಟಿ ಡಿಸ್ಟ್ರಿಬ್ಯೂಷನ್ನು ರ್ಯಾಂಡಮ್ ವೇರಿಯಬಲ್ ಎಕ್ಸ್ ಮೇಲೆ ನೀವು ಫೈಂಡ್ ಮಾಡಬೇಕು. ಇಲ್ಲಿ ಎಕ್ಸ್ ಅಂದರೆ ಏನು ಗೊತ್ತಾ, ಈ ನಂಬರ್ ಏನಿರುತ್ತೆ ಈ ಔಟ್ಕಮ್ಸ್ಗೆ ಅಸೋಸಿಯೇಟೆಡ್ ಇರುತ್ತೆ, ಅಂದರೆ ಇದಕ್ಕೆ ಲಿಂಕ್ ಆಗಿರುತ್ತೆ. ಅಂದರೆ ಎಕ್ಸು ಯಾವುದ್ರ ಮೇಲೆ ಡಿಪೆಂಡ್ ಇರುತ್ತೆ, ಔಟ್ಕಮ್ ಮೇಲೆ ಡಿಪೆಂಡ್ ಇರುತ್ತೆ. ಇಲ್ಲಿ ಸೆಟ್ ಆಫ್ ಔಟ್ಕಮ್ನ ನಾವು ಸ್ಯಾಂಪಲ್ ಅಂತೀವಿ. ಜಾಸ್ತಿ ತಲೆಗೆಡ್ಸ್ಕೊಬೇಡಿ. ಈ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಆಫ್ ಟಾಸಿಂಗ್ ಎ ಡೈ ಟ್ವೈಸ್ ಪರ್ಫಾರ್ಮ್ ಅಂದರೆ ನೀವು ಫಸ್ಟು ಒಂದು ಡೈನ 2 ಸತಿ ಟಾಸ್ ಮಾಡಿದ್ರೆ, ಅರ್ಥ ಆಗ್ತಿದೆಯಲ್ವಾ, ಏನು ಔಟ್ಕಮ್ ಬರುತ್ತೆ ಅದನ್ನ ಬರೀಬೇಕು. ಈಗ ನೋಡಿ, ಒಂದು ಡೈನ 2 ಸತಿ ಟಾಸ್ ಮಾಡಿದ್ರೆ ಏನು ಔಟ್ಕಮ್ ಬರುತ್ತೆ ಹೇಳಿ. ಡೈ ಅಂದರೆ ಈಗ ಲೂಡೋ ಆಡ್ತಿರಲ್ಲ, ಅದು 1 2 3 4 5 6 ಆ ಥರ ಇರುತ್ತೆ ನೋಡಿ. ಅದನ್ನ ನೀವು ಥ್ರೋ ಮಾಡಿದ್ರೆ, ಒಂದು ಸತಿ ಥ್ರೋ ಮಾಡಿದ್ರೆ ಒಂದು ನಂಬರ್ ಬರುತ್ತೆ. ಎಕ್ಸಾಂಪಲ್ಲು 2ನೋ 3ನೋ ಸುಮ್ಮನೆ. ಇನ್ನೊಂದು ಸತಿ ಥ್ರೋ ಮಾಡಿದ್ರೆ 1ನೋ 3ನೋ ಏನೋ ಬರುತ್ತೆ. ಗೊತ್ತಾಗ್ತಿದೆಯಲ್ವಾ? ಈ ಥರ 2 3 ಇದನ್ನ ಜೊತೆಗೆ ಬರೆದ್ರೆ 23 ಆ ಥರ ನಂಬರ್ ಆಗಿಬಿಡುತ್ತೆ. ಅದಕ್ಕೆ ಈ ಔಟ್ಕಮ್ಸ್ನ ಸೆಟ್ ಮಾಡಿದಾಗ ನಾವು ಅದೇ ಹೆಡ್ ಬರೆದಾಗ ಏನೋ, ಈಗ ನೋಡಿ ಎಕ್ಸಾಂಪಲ್ಲು ಟಾಸಿಂಗ್ಗೆ ಕಾಯಿನ್ ಇದ್ದಾಗ ನಾವು ಜೊತೆಲೇ ಈ ಥರ ಬರೆದ್ರೆ ಫಸ್ಟು ಹೆಡ್ಡು ಸೆಕೆಂಡ್ ಹೆಡ್ ಅಂತಲೂ ಹೇಳ್ಬೋದು. ಈ 2 3 ಅಂದರೆ 23 ಆಗಿಬಿಡುತ್ತೆ. ಅದಕ್ಕೆ ಈ ಥರ ಕಾಮದಲ್ಲಿ ಬರೆಯೋದಷ್ಟೇ, ಇನ್ನೇನಿಲ್ಲ. ಗೊತ್ತಾಗ್ತಿದೆಯಲ್ವಾ? ಅಂದರೆ ಔಟ್ಕಮ್ಸ್ನ ಬರೆಯುವಾಗ ಕಾಯಿನ್ದು ಔಟ್ಕಮ್ಸ್ ಬರೆದಾಗ ಜೊತೆಗೆ ಬರ್ಬಿಡಿ. ಅದೇ ಡೈದು ಔಟ್ಕಮ್ ಬರೆದಾಗ ಈ ಥರ ಸಪ್ರೇಟ್ ಮಾಡಿ ಈ ಥರ ಬ್ರ್ಯಾಕೆಟಲ್ಲಿ ಬರೀರಿ. ಗೊತ್ತಾಗ್ತಿದೆಯಲ್ವಾ? ಇಲ್ಲಿ ಇದು ಔಟ್ಕಮ್ಮು. ಇಲ್ಲಿ ನೋಡಿ, ಫಸ್ಟ್ ಡೈಲಿ 1, ಸೆಕೆಂಡ್ ಡೈಲಿ 1. ಇದರಲ್ಲಿರೋ ಔಟ್ಕಮ್ಸಲ್ಲಿ ಯಾವುದಾದ್ರೂ ಒಂದು ಔಟ್ಕಮ್ ಬಂದೇ ಬರುತ್ತೆ. ಗೊತ್ತಾಗ್ತಿದೆಯಲ್ವಾ? ಇದಕ್ಕೆ ಆಲ್ ಪಾಸಿಬಲ್ ಔಟ್ಕಮ್ಸ್ ಅಂದರೆ ಸ್ಯಾಂಪಲ್ ಸ್ಪೇಸ್ ಅಂದರೆ ಸೆಟ್ ಆಫ್ ಆಲ್ ಪಾಸಿಬಲ್ ಔಟ್ಕಮ್ಸ್. ಇಲ್ಲಿ ನೋಡಿ, ಈಗ 1 1 1 2 1 3 1 4 1 5 1 6 ಇಂದ 6 ಗಂಟನೂ ಬರೀಬೇಕು. ಗೊತ್ತಾಗ್ತಿದೆಯಲ್ವಾ? ಇದನ್ನ ಬರೆದಾದ್ಮೇಲೆ ನೀವೇನು ಮಾಡಬೇಕು, ಇಲ್ಲೇನು ಹೇಳಿದ್ದಾರೆ, ರ್ಯಾಂಡಮ್ ವೇರಿಯಬಲ್ ಎಕ್ಸ್ on this sample space is defined to be sum of the two numbers turning up on the task. ಅಂದರೆ ಈಗ 2 ನಂಬರ್ ಅಂತೂ ಬಂದೇ ಬರುತ್ತೆ ಪ್ರತಿಯೊಂದು ಔಟ್ಕಮಲ್ಲೂ. ಆ 2 ನಂಬರ್ನ ಆ್ಯಡ್ ಮಾಡಿ ಏನು ಬರುತ್ತೆ ಆನ್ಸರ್, ಅದನ್ನ ಎಕ್ಸಲ್ಲಿ ಬರೀಬೇಕು. ಗೊತ್ತಾಗ್ತಿದೆಯಲ್ವಾ? ಈಗ ನಾವು ಆ ನಂಬರ್ಸು ಏನೇನಿದೆ ಎಲ್ಲ ಒಂದು ಲೀಸ್ಟ್ ಮಾಡ್ಕೊಳ್ಳೋಣ. ಅದು ಸೆಟ್ ಎಕ್ಸ್ ಅಂತ ಮಾಡ್ಕೊಳ್ಳಿ. ಎಕ್ಸ್ ಅಂದರೆ ಏನು, ಸಮ್ ಆಫ್ ದ ನಂಬರ್ಸ್ ದಟ್ ಟರ್ನಿಂಗ್ ಅಪ್ ಆನ್ ದ ಟಾಸ್ಕ್. ಗೊತ್ತಾಗ್ತಿದೆಯಲ್ವಾ? ಈಗ ನೋಡಿ, ಈಗ ನಂಬರ್ಸ್ ಯಾವ್ದ್ಯಾವ್ದು ಬರುತ್ತೆ ಬರ್ಕೊಳ್ಳಿ. 1 + 1 2. ನೋಡಿ, ಇಲ್ಲಿ ಅಕಸ್ಮಾತ್ ಈ ಔಟ್ಕಮ್ ಬಂತು ಅಂದ್ಕೊಳ್ಳಿ, ಇದ್ರ ಸಮ್ ಏನು 2. ಸುಮ್ಮನೆ ಬರಿತೀನಿ. ಈ ಗ್ರೀನಲ್ಲಿ ಬರ್ದಿರೋದನ್ನ ನೀವು ಎಕ್ಸಾಮಲ್ಲಿ ಬರೆಯೋಕ್ಕೆ ಹೋಗಬೇಡಿ. ಇದು ಸಮ್ ಮಾಡಿದ್ರೆ 3, ಇದು ಸಮ್ ಮಾಡಿದ್ರೆ 4, ಇದು 5, ಇದು 6, ಇದು 7, ಇದು 3 4 5 6 7 8. ಇದನ್ನ ಎಕ್ಸಾಮಲ್ಲಿ ಬರೆಯೋಕ್ಕೆ ಹೋಗಬೇಡಿ, ಸರಿನಾ? ಇಲ್ಲಿ 4, ಇಲ್ಲಿ 5, ಇದು 6, ಇಲ್ಲಿ 7, ಇದು 8 ಆ್ಯಡ್ ಮಾಡಿದ್ರೆ ಇದು 9. ಆಮೇಲೆ ಇದನ್ನ ಆ್ಯಡ್ ಮಾಡಿದ್ರೆ 5 6 7 8 9 10. ಅಂದರೆ 4 + 6 10 ಆ ಥರ. ಇದು 6 7 8 9 10 11, ಇದು 12. ಅರ್ಥ ಆಗ್ತಿದೆಯಲ್ವ? ಆಮೇಲೆ ಇದು 12 ಅಲ್ಲ 7, ಇದು 8, ಇದು 9, ಇದು 10. 6 + 1 7 ಅದು. ಇದು 11, ಇದು 12. ಈಗ ನೋಡಿ, ಇಲ್ಲಿ ಏನು ಮಾಡಬೇಕು, ನೀವು ಸೆಟ್ ಮಾಡಬೇಕು. ಯಾವ್ಯಾವ ನಂಬರ್ ಇಲ್ಲಿ ಮೇಲ್ಗಡೆ ಬಂದಿದೆ ಅದ್ರ ಸೆಟ್ಟು. ಅಂದರೆ 2 ಬಂದಿದೆ, 2 ಬರೀಲೇಬೇಕು ಇಲ್ಲಿ. ಮತ್ತು ಏನೇನು ನಂಬರ್ ಬಂದಿದೆ ನೋಡಿ. 2 ಆದಮೇಲೆ 3 ಬಂದಿದೆ, 4 ಬಂದಿದೆ, 5 ಬಂದಿದೆ, 6 ಬಂದಿದೆ, 2 3 4 ಬಂದಿದೆ, 5 ಬಂದಿದೆ,
6 ಬಂದಿದೆ, 7 ಬಂದಿದೆ, 8 ಬಂದಿದೆ, 9 ಬಂದಿದೆ, 10 ಬಂದಿದೆ, 11 12 ಬಂದಿದೆ. ಇದು ನಂಬರ್ಸ್ ಬಂದಿರೋದನ್ನ ಬರ್ಕೊಂಡಿರೋದು, ನೋಟ್ ಮಾಡ್ಕೊಂಡಿರೋದು. ಈಗ ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್ನ ಬರೀಬೇಕು. ಅಂದರೆ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2, ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 3, ಆ ಥರ ಪ್ರತಿಯೊಂದು ಮಾಡೋಕ್ಕಿಂತ ನೀವೇನು ಮಾಡಿ, ಡೈರೆಕ್ಟ್ ಏನು ಮಾಡಿ, ದ ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್ ಈಸ್ ಆಸ್ ಫಾಲೋಸ್ ಅಂತ ಬರ್ಕೊಳ್ಳಿ. ದ discrete probability distribution is as follows ಅಂತ ಬರ್ಕೊಳ್ಳಿ. ಇಲ್ಲೇನು ಮಾಡಿ, ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಐ ಅಂತ ಬರ್ಕೊಳ್ಳಿ. ಕೆಳಗಡೆ ಪಿ ಆಫ್ ಎಕ್ಸ್ ಐ ಬರ್ಕೊಳ್ಳಿ. ಇಲ್ಲಿ ನೋಡಿ ಬರೆಯೋಣ. ಇಲ್ಲೇನೇನಿದೆ, ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಐ ಅಂದರೆ ಯಾವುದ್ಯಾವುದಿದೆ ಎಲ್ಲ ಬರ್ಕೊಳ್ಳಿ. ಅಂದರೆ 2, ಆಮೇಲೆ 3, ಆಮೇಲೆ 4, ಆಮೇಲೆ 5, ಆಮೇಲೆ 6, ಆಮೇಲೆ 7, ಆಮೇಲೆ 8, ಆಮೇಲೆ 9, ಆಮೇಲೆ 10, ಆಮೇಲೆ 11, ಆಮೇಲೆ 12. ಈಗ ಎಕ್ಸ್ ಈಸ್ ಈಕ್ವಲ್ ಟು 2 ನೋಡಿ, ಇದು ಔಟ್ಕಮ್ಸ್ ನೋಡಬೇಕು. ನೋಡಿ ನಂಬರ್ ಆಫ್ ಔಟ್ಕಮ್ಸ್ ಬಂದು 36. ಹೆಂಗೆ ಹೇಳಿ, 1 2 3 4 5 6, 1 2 3 4 5 6, 6 6 36 ಬರುತ್ತೆ. ಇದು ಗೊತ್ತಾಗ್ತಿದೆಯಲ್ವ? ಈಗ ಟೋಟಲ್ ಔಟ್ಕಮ್ ಬಂದು 36. ಈ ಸಮ್ಮು 2ಗೆ ಫೇವರೇಬಲ್ ಯಾವುದು ಇದರಲ್ಲಿ? ಇದು 1 ಮಾತ್ರ ಫೇವರೇಬಲ್ ಇದೆ. ಅದ್ಯಾವುದು 1,1 ಔಟ್ ಆಫ್ 36, ಅಂದರೆ 1/36 ಅಂತ ಬರ್ಕೊಳ್ಳಿ. ಈಗ ನೆಕ್ಸ್ಟು 3 ಎಷ್ಟು ಇದೆ? 2 ಇದೆ. ಗೊತ್ತಾಗ್ತಿದೆಯಲ್ವಾ? ಈಗ ನೋಡಿ 1/36 ಒಂದು ಸತಿ ಕ್ಯಾಲ್ಸಿಲ್ ಹೊಡೀರಿ. ಕ್ಲಿಯರ್ ಮಾಡ್ಕೊಳ್ಳೋದು ಹೆಂಗೆ ಅಂದರೆ, ಶಿಫ್ಟು 9 3 ಈಕ್ವಲ್. ಆಮೇಲೆ 1/36 ಹೊಡೀರಿ. ನೋಡಿ 1/30, ಇದು ಪಾಯಿಂಟಲ್ಲಿ ಬರೆದ್ರೂ ನಡೆಯುತ್ತೆ, ಆದರೆ ಪಾಯಿಂಟಲ್ಲಿ ಬರೆಯೋಕ್ಕೆ ಹೋಗಬೇಡಿ, 1/36 ಬರೀರಿ. ನೆಕ್ಸ್ಟು 3 ಎಷ್ಟಿದೆ ಔಟ್ಕಮ್ಸು? ಎಷ್ಟು ಫೇವ್ರೇಬಲ್ ಇದೆ? 2 ಫೇವ್ರೇಬಲ್ ಇದೆ. ಅದಕ್ಕೆ 2/36 ಅಂತ ಹೊಡೀರಿ. 2/36 ಅಂದರೆ 1/18 ಆಗುತ್ತೆ. ಈಗ ಸಮ್ 4 ಬರೋಕ್ಕೆ ಎಷ್ಟು ಫೇವ್ರೇಬಲ್ಲು? 1 2 3, 3/36. 3/36 ಅಂದರೆ 1/12. ನೆಕ್ಸ್ಟು 5 ಬರೋಕ್ಕೆ ಎಷ್ಟು ಫೇವ್ರೇಬಲ್? 1 2 3 4, 4/36. ಈಗ 1/9. 5 ಕೆಳಗಡೆ 1/9 ಬರೀರಿ. ನೆಕ್ಸ್ಟು 6 ಬರೋಕ್ಕೆ ಎಷ್ಟು ಫೇವ್ರೇಬಲ್? 1 2 3 4 5, 5/36. 5/36 ಇದೆ, ಅಷ್ಟೇ ಬರೀರಿ. ನೆಕ್ಸ್ಟು 7 ಬರೋಕ್ಕೆ ಫೇವ್ರೇಬಲ್ ಎಷ್ಟು ನೋಡಿ? 1 2 3 4 5 6, 6/36, 1/6. ನೆಕ್ಸ್ಟು 8 ಬರೋಕ್ಕೆ ಫೇವ್ರೇಬಲ್ ಎಷ್ಟಿದೆ ನೋಡಿ? 1 2 3 4 5, 5/36. 5/36 ಅಂದರೆ 5/36 ಬರುತ್ತೆ. ನೆಕ್ಸ್ಟು 9 ಬರೋಕ್ಕೆ 1 2 3 4, 4/36 ಅಂದರೆ ಎಷ್ಟು? 1/9 ಬರುತ್ತೆ. ನೆಕ್ಸ್ಟು 10 ಬರೋಕ್ಕೆ 1 2 3, 3/36 ಅಂದರೆ 1/12 ಬರುತ್ತೆ. ಆಮೇಲೆ 11ಗೆ 1 2 ಅಂದರೆ 2/36 ಅಂದರೆ 1/18, ಆಮೇಲೆ 12ಗೆ 1/36. ನೋಡಿ ಇದು ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್. ಇದು ಬರೆದಾದ್ಮೇಲೆ ನೀವೇನು ಮಾಡಬೇಕು? ಮೀನ್ನ ಫೈಂಡ್ ಮಾಡಬೇಕು. ನೋಡಿ ಮೀನ್ಗೆ ಫಾರ್ಮುಲಾ ಬಂದು ಮೀನ್, ದಟ್ ಈಸ್ ಮ್ಯೂ, ಫಾರ್ಮುಲಾ ಬಂದು xi ಇಂಟು ಪಿ ಆಫ್ xi. ಇಲ್ಲಿ ನೋಡಿ ಇದೇನು ಮಾಡಬೇಕು? 2 ಇಂಟು 1/36, 3 ಇಂಟು 1/18 ಇದೆಲ್ಲ ಬರ್ಕೊಂಡು ಹೋದರೆ ನಿಮಗೇನಾಗುತ್ತೆ? ಟೈಮು ಜಾಸ್ತಿ ಹಿಡಿಯುತ್ತೆ. ಅದಕ್ಕೆ ಏನು ಮಾಡಬೇಕಂದ್ರೆ ನಾನು ಒಂದು ಐಡಿಯಾ ಹೇಳ್ತೀನಿ, ಆ ಥರ ಮಾಡಿ. ಇಲ್ಲಿ ಮೋಡ್ ಹೊಡೀರಿ, ಸ್ಟ್ಯಾಟ್ 3ಗೆ ಹೋಗಿ, ಅದರಲ್ಲಿ 2ಗೆ ಹೋಗಿ, ಇಲ್ಲಿ ಎಕ್ಸ್ ಬದಲು ಎಕ್ಸ್ ವ್ಯಾಲ್ಯೂ ಹಾಕಿ. 2 ಇಂದ ಹಿಡಿದು 3 4 ನೀಟಾಗಿ ರಾಂಗ್ ಇಲ್ಲದೆ ಟೈಪ್ ಮಾಡಿ. 5
6, 7, 8, 9, 10, 11 ಅಪ್ ಟು ಎಷ್ಟು 12 ಗಂಟ 12. ಇದಾದಮೇಲೆ ಏನು ಮಾಡಿ, ವೈ ಅಂದರೆ ಪಿ ಆಫ್ ಎಕ್ಸು ಅಂದರೆ 1/36, ಆಮೇಲೆ 1/18, ಆಮೇಲೆ 1/12, ಆಮೇಲೆ 1/9, ಆಮೇಲೆ 5/36, ಆಮೇಲೆ 1/6, ಆಮೇಲೆ 5/36, ಆಮೇಲೆ 1/9, ಆಮೇಲೆ 1/12, ಆಮೇಲೆ 1/18, 1/36. ಆಮೇಲೆ ಎ ಸಿ ಹೊಡೀರಿ. ಇಲ್ಲಿ ಶಿಫ್ಟು 1, 3 ಸಮೇಷನ್ನು. ಇದರಲ್ಲಿ ಸಮೇಷನ್ ಆಫ್ ಎಕ್ಸ್ ವೈ ಅಂದರೆ 5. ಆನ್ಸರ್ ಏನು ಬರುತ್ತೆ? 7 ಬರುತ್ತೆ. ಇದು ಮೀನು. ನೆಕ್ಸ್ಟು ವೇರಿಯನ್ಸ್. ಈಗ ವೇರಿಯನ್ಸ್ಗೆ ಯಾವ ಥರ ಮಾಡೋದಂದರೆ, ಇಲ್ಲಿ ವೇರಿಯನ್ಸ್ಗೆ ವಿ ಅಂದರೆ ಸಮೇಷನ್ ಆಫ್ ಎಕ್ಸ್ ಐ ಸ್ಕ್ವೇರ್ ಪಿ ಆಫ್ ಎಕ್ಸ್ ಐ ಮೈನಸ್ ಮ್ಯೂ ಸ್ಕ್ವೇರ್. ಇಲ್ಲಿ ಎಕ್ಸ್ ಐ ಸ್ಕ್ವೇರ್ ಅಂದರೆ ಇದು 2 ಸ್ಕ್ವೇರ್ 1/36, 3 ಸ್ಕ್ವೇರ್ 1/18, 4 ಸ್ಕ್ವೇರ್ 1/12, 5 ಸ್ಕ್ವೇರ್ 1/9, 6 ಸ್ಕ್ವೇರ್ 5/36, 7 ಸ್ಕ್ವೇರ್ 1/6, 8 ಸ್ಕ್ವೇರ್ 5/36 ಪ್ಲಸ್ 9 ಸ್ಕ್ವೇರ್ 1/9, 9 ಸ್ಕ್ವೇರ್ ಇಂಟು 1/9 ಆ ಥರ, ಪ್ಲಸ್ 10 ಸ್ಕ್ವೇರ್ ಇಂಟು 1/12 ಪ್ಲಸ್ 11 ಸ್ಕ್ವೇರ್ ಇಂಟು 1/18 ಪ್ಲಸ್ 12 ಸ್ಕ್ವೇರ್ ಇಂಟು 1/36 ಮಾಡಿದ್ರೆ ಏನು ಆನ್ಸರ್ ಬರುತ್ತೆ ಅದು ಮಾಡಬೇಕು. ನೀವೇನು ಮಾಡಿ, ನೀವು ಟೈಪ್ ಆಲ್ರೆಡಿ ಮಾಡಿರ್ತೀರಲ್ವ, ಎ ಸಿ ಹೊಡೀರಿ, ಶಿಫ್ಟು 1 ಹೊಡೀರಿ, ಇದರಲ್ಲಿ 3 ಸಮ್ಗೆ ಹೋಗಿ ಅಲ್ಲಿ ಎಕ್ಸ್ ಸ್ಕ್ವೇರ್ ವೈ ಸೆಲೆಕ್ಟ್ ಮಾಡಿ 7. ಇದು ಎಸ್ ಡಿ ಹೊಡೀರಿ, ಎಷ್ಟು ಬರುತ್ತೆ? 329/6. ನೀವು ಅದನ್ನ ಬರೆದ್ಬಿಡಿ, 329/6 ಅಂತ ಬರ್ಕೊಳ್ಳಿ. ಇಲ್ಲಿ 329/6 ಅರ್ಥ ಆಗ್ತಿದೆಯಲ್ವಾ? ಆಮೇಲೆ ಏನು ಮಾಡಿ, ನೀವು ಇದು ಮ್ಯೂ ಸ್ಕ್ವೇರ್ ಅಂದರೆ ಎಷ್ಟು? 7 ಸ್ಕ್ವೇರ್. ಇದನ್ನ ನೀಟಾಗಿ ಟೈಪ್ ಮಾಡ್ಬಿಡಿ, ಗೊತ್ತಾಗ್ತಿದೆಯಲ್ವಾ? ಇದು ನೋಡಿ, ಕ್ಲಿಯರ್ ಮಾಡ್ಬಿಡಿ. ಶಿಫ್ಟು 9, 3 ಈಕ್ವಲ್ 329/6 ಮೈನಸ್ 7 ಸ್ಕ್ವೇರ್ ಅಥವಾ ಬ್ರ್ಯಾಕೆಟಲ್ಲೇ ಹಾಕಿ. ಎಷ್ಟು ಬರುತ್ತೆ? 35/6 ವೇರಿಯನ್ಸು. ನಮ್ಗೆ ಬೇಕಾಗಿರೋದೇನು? ಸ್ಟ್ಯಾಂಡರ್ಡ್ ಡೀವಿಯೇಷನ್. ಸ್ಟ್ಯಾಂಡರ್ಡ್ ಡೀವಿಯೇಷನ್ ಅಂದರೆ ಎಸ್ ಡಿ ಬೇಕಾದರೆ ಡಿನೋಟ್ ಮಾಡ್ಕೋಬೋದು, ಇದನ್ನ ಸಿಗ್ಮಾ ಅಂತ ಬರ್ಕೋಬೋದು. ಇದಕ್ಕೆ ಫಾರ್ಮುಲಾ √v ಅಂದರೆ √35/6. ಇದೇ ಫೈನಲ್ ಆನ್ಸರ್. ಗೊತ್ತಾಗ್ತಿದೆಯಲ್ವಾ? ಈ ಥರ ಮಾಡ್ಬೋದು. ನೋಡಿ ಏನು ಮಾಡೋದು. ನೋಡಿ ಕ್ವಶನ್ನು, ಎ ರ್ಯಾಂಡಮ್ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಆಫ್ ಟಾಸಿಂಗ್ ಎ ಡೈ ಟ್ವೈಸ್ ಪರ್ಫಾರ್ಮ್. ಅಂದರೆ ಇಲ್ಲಿ ಏನು ಮಾಡಬೇಕು, ಡೈನ ಟ್ವೈಸ್ ಟಾಸ್ ಮಾಡ್ತಾವ್ರೆ, 2 ಸತಿ ಟಾಸ್ ಮಾಡ್ತಾವ್ರೆ. ಇದು ರಫ್ ವರ್ಕ್ ಏನು ಬರೆಯೋಕ್ಕೆ ಹೋಗಬೇಡಿ. ಇದು ಮತ್ತು ಗ್ರೀನ್ ಇಂಕಲ್ಲಿರೋದನ್ನ ಏನು ಬರೆಯೋಕ್ಕೆ ಹೋಗಬೇಡಿ. ಗೊತ್ತಾಗ್ತಿದೆಯಲ್ವಾ? ಇಲ್ಲಿ ನೋಡಿ, ಎಸ್ ಈಸ್ ಈಕ್ವಲ್ ಟು ಇಲ್ಲೇನು ತೊಗೋಬೇಕು, 1,1 ಅಂದರೆ ನಂಬರ್ ಆಫ್ ಔಟ್ಕಮ್ಸ್ ಏನಿದೆ ಎಲ್ಲ ಬರ್ಕೊಬಿಡ್ಬೇಕು. ಅರ್ಥ ಆಗ್ತಿದೆಯಲ್ವಾ? ನಂಬರ್ ಆಫ್ ಔಟ್ಕಮ್ಸ್ ಏನೇನು, 1,1 ಹಿಡಿದು 1,2, 1,3, 1,4 ಎಲ್ಲ. ಇದಾದಮೇಲೆ ಏನು ಮಾಡಬೇಕಂದ್ರೆ, ನೀವು ಇಲ್ಲಿ ನೋಡಿ, ಇಲ್ಲಿ ಆ್ಯಡ್ ಮಾಡಿದಾಗ ಏನು ಬರುತ್ತೆ, 1 + 1 2, 1 + 2 3. ಸುಮ್ಮನೆ ಬರೆದು ಇಟ್ಕೊಬಿಡಿ, ಇಲ್ಲಾಂದರೆ ಗೊತ್ತಿದ್ದರೆ ಸಾಕು ನಿಮಗೆ. ಆಮೇಲೆ ಏನು ಮಾಡಿ, ರ್ಯಾಂಡಮ್ ವೇರಿಯೇಬಲ್ ಎಕ್ಸ್ ರೆಪ್ರೆಸೆಂಟ್ ದ ಸಮ್ ಆಫ್ ದ ಟೂ ನಂಬರ್ಸ್ ಟರ್ನಿಂಗ್ ಅಪ್ ಆನ್ ದ ಟಾಸ್. ಅಂದರೆ ರ್ಯಾಂಡಮ್ ವೇರಿಯೇಬಲ್ ಎಕ್ಸ್ ರೆಪ್ರೆಸೆಂಟ್ ದ ಸಮ್ ಅಂದರೆ ಇಲ್ಲಿ ಟಾಸಲ್ಲಿ ನಂಬರ್ ಏನು ಬರುತ್ತೆ ಟಾಸ್ ಮಾಡಿದಾಗ, ಅರ್ಥ ಆಗ್ತಿದೆಯಲ್ವಾ?
ನಿಮಗೆ ನಂಬರ್ಸ್ ಏನು ಬರುತ್ತೆ ಅದನ್ನ ಆ್ಯಡ್ ಮಾಡಿ ಏನು ಆನ್ಸರ್ ಇರುತ್ತೆ ಅದು ಎಕ್ಸ್ಗೆ ಹಾಕ್ಕೋಬೇಕು. 2 3 4 ಮಿನಿಮಮ್ 2 ಇದೆ, ಮ್ಯಾಕ್ಸಿಮಮ್ 12 ಗಂಟೆ ಇದೆ. ಆಮೇಲೆ 2 ಎಷ್ಟು ಸತಿ ಬಂದಿದೆ ನೋಡಬೇಕು. 2 ಒಂದು ಸತಿ ಬಂದಿದೆ ಸಮ್ಮು ಔಟ್ ಆಫ್ 36. 3 ಎಷ್ಟು ಸತಿ ಬಂದಿದೆ ನೋಡಿ. ಅಂದರೆ ಇಲ್ಲಿ ಫೇವ್ರೇಬಲ್ ಔಟ್ಕಮ್ ಯಾವುದು 2 ಬರೋಕ್ಕೆ, ಎಷ್ಟು ಫೇವ್ರೇಬಲ್ ಔಟ್ಕಮ್ ಇದೆ ಮೇಲ್ಗಡೆ ಬರೀಬೇಕು, ಟೋಟಲ್ ಔಟ್ಕಮ್ ಕೆಳಗಡೆ ಬರೀಬೇಕು. 3 ಸಮ್ ಬರೋಕ್ಕೆ ಎಷ್ಟು ಫೇವ್ರೇಬಲ್ ಔಟ್ಕಮ್ ಮೇಲ್ಗಡೆ ಬರೀಬೇಕು, ಕೆಳಗಡೆ ಟೋಟಲ್ ನಂಬರ್ ಆಫ್ ಔಟ್ಕಮ್. ಇಲ್ಲಿ 2/36 ವಿಲ್ ಬಿಕಮ್ 1/18 ಆಗುತ್ತೆ. ಅದೇ ಥರ 4ಗೆ 3/36 ದಟ್ ಈಸ್ 1/12 ಆಗುತ್ತೆ. ಇದನ್ನ ಬರ್ಕೋಬೇಕು ಆ ಥರ ಕ್ಯಾಲ್ಕುಲೇಟ್ ಮಾಡಿ. ಆಮೇಲೆ ಮೀನ್ ಅಂದರೆ ಸಮೇಷನ್ ಆಫ್ ಎಕ್ಸ್ ಐ ಇಂಟು ಪಿ ಆಫ್ ಎಕ್ಸ್ ಐ. ಇದನ್ನ ಏನು ಮಾಡಿ ಕ್ಯಾಲ್ಸಿಲ್ ಟೈಪ್ ಮಾಡಿಬಿಟ್ಟು ಮೋಡ್ ಸ್ಟ್ಯಾಟಲ್ಲಿ ಹೋಗಿ ಸೆಕೆಂಡಲ್ಲಿ ಇದು ಎಕ್ಸ್ ವ್ಯಾಲ್ಯೂಗೆ ಇದು ವೈ ವ್ಯಾಲ್ಯೂಗೆ ಟೈಪ್ ಮಾಡಿಬಿಟ್ಟು ಸಮೇಷನ್ ಆಫ್ ಎಕ್ಸ್ ವೈ ಮಾಡಿ ಬಂದ್ಬಿಡುತ್ತೆ. ಆಮೇಲೆ ಸಮೇಷನ್ ಆಫ್ ಎಕ್ಸ್ ಸ್ಕ್ವೇರ್ ವೈ ಮಾಡಿ ಇದು 329/6 ಬರುತ್ತೆ. ಆಮೇಲೆ ಮ್ಯೂ ಸ್ಕ್ವೇರ್ ಅಂದರೆ ಇಲ್ಲಿರೋದನ್ನ ಫೈಂಡ್ ಮಾಡಿರೋದನ್ನ ಹಾಕಿ ಕ್ಯಾಲ್ಸಿಲ್ ಹೊಡೆದ್ರೆ ಈ ಆನ್ಸರ್ ಬರುತ್ತೆ. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂದರೆ ರೂಟ್ ಆಫ್ ವೇರಿಯನ್ಸು ದಟ್ ಈಸ್ ರೂಟ್ ಆಫ್ 35/6. ಇಷ್ಟೇ ಆನ್ಸರ್ ಫೈನಲ್ಲು. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ನೋಡಿ ಇದು ಫಸ್ಟ್ ಪೇಜು, ಇದು ಸೆಕೆಂಡು, ಇದು ಮೂರನೇದು. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.